ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಭಾರತದ ರಾಷ್ಟ್ರ ರಾಜಕಾರಣದಲ್ಲಿ ಗಲಭೆಗಳಿಂದ ಸದ್ದು ಮಾಡ್ತಿರೋ ಏಕೈಕ ರಾಜಕಾರಣಿ ಅಂದರೆ ಅದು ಕೇವಲ ಒಬ್ಬನೇ ಒಬ್ಬ. ಆತನ ಹೆಸರು ರಾಹುಲ್ ಗಾಂಧಿ. ಇಂತಹ ರಾಹುಲ್ ಗಾಂಧಿ ಗಡೀಪಾರಾಗೋದು ಬಹುತೇಕ ಖಚಿತ ಆಗಿದೆ. ರಾಹುಲನ ಪೌರತ್ವ ಕುರಿತಾಗಿ ನೀವು ಯಾವ ನಿರ್ಧಾರ ಬೇಕಾದರೂ ತಗೊಳ್ಳಿ ಅಂತ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಈಗ ಅಮಿತ್ ಶಾ ಕೈಯಲ್ಲಿ ರಾಹುಲನ ಭವಿಷ್ಯ ಇದೆ. ಬಹುತೇಕ 2025ರಲ್ಲಿ ರಾಹುಲ್ ಗಾಂಧಿ ಗಡೀಪಾರು ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಇಷ್ಟು ವರ್ಷ ರಾಹುಲ್ ಪೌರತ್ವ ಕುರಿತು ಸುಬ್ರಮಣ್ಯನ್ ಸ್ವಾಮಿ ಬಿಟ್ಟು ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರೋದ್ರಿಂದ ಯಾವ ನಿರ್ಧಾರ ತಗೋತಾರೆ ನೋಡಬೇಕು. ಇನ್ನೊಂದು ಕಡೆ ಎಡಿಟಿಂಗ್ ವಿಡಿಯೋ ಬಿಟ್ಟು ಗದ್ದಲ ಎಬ್ಬಿಸಿ ಸಂಸದರ ಮೇಲೆ ಹಲ್ಲೆ ಮಾಡಿದ್ದ ರಾಹುಲ್ನನ್ನು ತರಾಟೆಗೆ ತಗೊಳ್ತಾ ಇದ್ದಾರೆ. ಇದೆಲ್ಲವನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಭಾರತದ ಇತಿಹಾಸದಲ್ಲೇ ಅತ್ಯಂತ ವಿವಾದಿತ ರಾಜಕಾರಣಿ ಯಾರಾದರೂ ಇದ್ದಾರಾ ಅಂದರೆ ಅದು ಇರೋದು ಏಕೈಕ ವ್ಯಕ್ತಿ ರಾಹುಲ್ ಗಾಂಧಿ. ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ಕೊಂಡು ಮೋದಿ ಸರ್ಕಾರದ ನಿಜವಾದ ತಪ್ಪುಗಳನ್ನು ಹುಡುಕಿ ಎಲ್ಲ ವರ್ಗದವರ ಧ್ವನಿ ಎತ್ತಿದರೆ ರಾಹುಲ್ ಒಂದು ಮಟ್ಟಕ್ಕೆ ಮೇಲೇರ್ತಿದ್ದ. ಮಧ್ಯಮ ವರ್ಗದವರಿಗೆ ಹೊರೆಯಾಗಿರೋ ಟ್ಯಾಕ್ಸ್, ಇನ್ನು ಹಲವು ಗಂಭೀರ ವಿಚಾರಗಳನ್ನ ಅಂಕಿ ಅಂಶಗಳ ಸಮೇತ ತೆಗೆದಿಟ್ಟಿದ್ರೆ, ಮೋದಿ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದರೆ ರಾಹುಲ್ ಅನ್ನೋ ಒಬ್ಬ ಸಮರ್ಥ ನಾಯಕ ಒಂದಲ್ಲ ಒಂದಿನ ಪ್ರಧಾನಿ ಆಗೇ ಆಗ್ತಾರೆ ಅಂತ ಜನರೇ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಆದರೆ ಈ ರಾಹುಲ್ ಯಾರೋ ಅಬ್ದುಲ್ಲಾ ಪುತ್ರನ ಹಾಗೆ ದೇಶದ ವಿರುದ್ಧ ಹೆಜ್ಜೆಗಳನ್ನೇ ಇಡ್ತಿರೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ಕಾನೂನಿನ ವಿರುದ್ಧ ಮಾತಾಡೋದು, ಇದು ಇಡೀ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ. ಸಿಕ್ಕ ಅವಕಾಶವನ್ನು ಆತನೇ ಹದಗೆಡಿಸಿಕೊಂಡಿರೋದರ ಜೊತೆಗೆ ಸಂಸತ್ತಿನ ಶಿಸ್ತನ್ನು ಹಾಳು ಮಾಡ್ತಿದ್ದಾನೆ. ಹೀಗಿದ್ದರೂ ಇದಕ್ಕೆಲ್ಲ ಕೊನೆಯೇ ಇಲ್ವಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಅದೇನೆಂದರೆ ರಾಹುಲ್ ಸದ್ಯದಲ್ಲೇ ಗಡೀಪಾರ ಆಗ್ತಾನೆ ಅನ್ನೋ ವಿಷಯ. ರಾಹುಲ್ ಗಾಂಧಿಯ ಪೌರತ್ವದ ವಿಚಾರ ಇವತ್ತಿನದ್ದು ನಿನ್ನೆಯದ್ದು ಅಲ್ಲ ಕಣ್ರಿ. ಆದರೆ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗೋ ಸಮಯ ಬಂದಿರೋ ಹಾಗೆ ಕಾಣಿಸುತ್ತೆ. ಒಂದು ಕಡೆ ಕರ್ನಾಟಕದ ಒಬ್ಬರು ರಾಹುಲ್ ಪೌರತ್ವ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದರೆ ಬಿಜೆಪಿಯ ಹಿರಿಯ ನಾಯಕ ಸುಬ್ರಮಣ್ಯನ್ ಸ್ವಾಮಿ ಸತತವಾಗಿ ಹೋರಾಡ್ತಾ ಬಂದಿದ್ದಾರೆ. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಕೇಂದ್ರದಿಂದ ವರದಿ ಕೊಡಿ ಅಂತ ಕೇಳಿತ್ತು. ಆದರೆ ಈಗ ರಾಹುಲ್ ವಿಚಾರದಲ್ಲಿ ನಿರ್ಧಾರ ನಿಮ್ಮದು ಅನ್ನೋ ಆದೇಶವನ್ನೇ ಕೊಟ್ಟಿದೆ ಅಲಹಾಬಾದ್ ಹೈಕೋರ್ಟ್. ಅದು 20ನೇ ತಾರೀಕು ಮೊನ್ನೆ ಕೊಟ್ಟಿರ್ತಕ್ಕಂತಹ ಒಂದು ಆದೇಶ. ಈ ಕುರಿತು ಮುಂದಿನ ವಿಚಾರಣೆ 2025ರ ಮಾರ್ಚ್ 24ಕ್ಕೆ ನಿಗದಿಯಾಗಿದೆ. ಅಷ್ಟರ ಒಳಗೆ ಕೇಂದ್ರ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಈ ಕುರಿತಾಗಿ ಸಲ್ಲಿಕೆಯಾಗಿರೋ ಎಲ್ಲ ಮನವಿಗಳಲ್ಲೂ ರಾಹುಲ್ ಗಾಂಧಿ ಭಾರತದ ಜೊತೆಗೆ ಬ್ರಿಟನ್ ಪೌರತ್ವ ಹೊಂದಿದ್ದಾರೆ ಅನ್ನೋ ಆರೋಪ ಇದೆ. ಈಗ ಕೇಂದ್ರ ಸರ್ಕಾರ ರಾಹುಲ್ನನ್ನು ಹಿಡಿದಿಟ್ಟುಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಆದರೆ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಈ ಬಗ್ಗೆ ಹೆಚ್ಚು ಮಾತಾಡಿಲ್ಲ. ಹಾಗಾಗಿ ಯಾವ ತರಹದ ನಿಲುವನ್ನು ತೆಗೆದುಕೊಳ್ತಾರೆ ನೋಡಲೇಬೇಕು. ರಾಹುಲ್ನನ್ನು ಗಡೀಪಾರು ಮಾಡಿದರೆ ನಕಲಿ ಗಾಂಧಿ ಕುಟುಂಬಕ್ಕೆ ದೊಡ್ಡ ಹೊಡೆತ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಒಂದೇ ಒಂದು ಸಲ ಈತನನ್ನು ಗಡೀಪಾರು ಮಾಡೋಕ್ಕೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಲ್ಲ ಅನಿಸುತ್ತೆ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ. ಮುಖ್ಯವಾಗಿ ರಾಹುಲ್ ಮಾಡಿಕೊಳ್ಳೋ ಪ್ರತಿ ಎಡವಟ್ಟುಗಳಿಂದ ಲಾಭ ಆಗ್ತಿರೋದು ಬಿಜೆಪಿಗೆ. ಹಾಗಾಗಿ ರಾಹುಲ್ ಇದ್ದಷ್ಟು ದಿನ ಕೇಂದ್ರದಲ್ಲಿ ಬಹುತೇಕ ಬಿಜೆಪಿ ಅಧಿಕಾರದಲ್ಲಿರುತ್ತೆ ಅನ್ನೋದು ಒಂದು ಕಾರಣ. ಆದರೆ ಅದನ್ನು ಮೀರಿದ ಇನ್ನೊಂದು ಕಾರಣ ಅಂದರೆ ರಾಹುಲ್ ಗಾಂಧಿಯ ಮೇಲಿರೋ ಕೇಸ್ಗಳು. ಬಹಳಷ್ಟು ಹಗರಣಗಳಲ್ಲಿ ರಾಹುಲ್ ವಿಚಾರಣೆ ಈಗಾಗಲೇ ನಡೀತಾ ಇದೆ. ಒಂದು ಪಕ್ಷ ಈತನನ್ನು ಗಡೀಪಾರು ಮಾಡಿದರೆ ಎಲ್ಲ ಹಗರಣಗಳು ಖುಲಾಸೆ ಆಗ್ತವೆ. ಈ ಕಾರಣದಿಂದ ಕೂಡ ಕೇಂದ್ರ ಸರ್ಕಾರ ಹಿಂದೇಟು ಹಾಕಬಹುದು. ಇಷ್ಟೂ ದಿನ ಇಂತಹದ್ದೇ ಲೆಕ್ಕಾಚಾರಗಳು ನಡೀತಾ ಇದ್ವು. ಆದರೆ ಈ ಸಲ ಕೇಂದ್ರ ಸರ್ಕಾರ ಪೌರತ್ವದ ವಿಚಾರದಲ್ಲಿ ಒಂದು ಗಟ್ಟಿಯಾದ ಸಂದೇಶವನ್ನು ಕೊಡಬಹುದು. ಯಾಕಂದರೆ ರಾಹುಲ್ ನಡವಳಿಕೆಗಳು, ಹೇಳಿಕೆಗಳು, ಅಜೆಂಡಾಗಳು ಈ ಹಿಂದೆ ಇದ್ದದ್ದಕ್ಕಿಂತ ಎಲ್ಲೆಯನ್ನು ಮೀರಿವೆ. ಅಂಬೇಡ್ಕರ್ ಅವರ ವಿಚಾರದಲ್ಲಿ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದ, ಮತ್ತೆ ಅದೇ ವಿಚಾರವನ್ನು ಅಪಪ್ರಚಾರ ಮಾಡಿ ಹಲ್ಲೆ ಮಾಡೋ ಹಂತಕ್ಕೆ ಹೋಗಿದ್ದಾನಂತೆ. ರಾಜಕೀಯವಾಗಿ ಈತ ಎಷ್ಟರ ಮಟ್ಟಿಗೆ ಹತಾಶನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಯೋಜನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಅಂತಹ ಸಮಯದಲ್ಲಿ ಅಮಾಯಕ ಭಾರತೀಯರು ಸಮಸ್ಯೆಗೆ ಸಿಲುಕಬೇಕಾಗತ್ತೆ. ಇದೆಲ್ಲ ಆಗಬಾರದು ಅಂದರೆ ಅಮಿತ್ ಶಾ ಒಂದು ಖಡಕ್ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಆದರೆ ಮೋದಿ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಇದೇ ಸಮಯದಲ್ಲಿ ರಾಹುಲ್ ಗಡೀಪಾರು ಗ್ಯಾರಂಟಿ ಅನ್ನೋದಕ್ಕೆ ಪುಷ್ಟಿ ನೀಡೋ ಇನ್ನೊಂದು ಘಟನೆ ಕೂಡ ನಡೀತಾ ಇದೆ. ಇಂಡಿ ಒಕ್ಕೂಟದಲ್ಲಿ ಎಲ್ಲ ಪಕ್ಷಗಳ ನಡುವೆ ಹೊಂದಾಣಿಕೆ ಇಲ್ಲ. ದಶಕಗಳಿಂದ ಆಗಾಗ ಮುನಿಸು, ಆಗಾಗ ಜ್ವಾಲಾಮುಖಿಯಂತೆ ಆಕ್ರೋಶ ಹೊರಗೆ ಬರ್ತಾನೆ ಇತ್ತು. ಪ್ರತಿ ಚುನಾವಣೆಯಲ್ಲೂ ಮೋದಿಯನ್ನು ಸೋಲಿಸೋಕೆ ನಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳೋದು ಜನರಿಗೆಲ್ಲ ಗೊತ್ತಿರೋ ವಿಷಯ.
ಆದರೆ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ನಾಯಕತ್ವಕ್ಕೆ ಪಟ್ಟು ಹಿಡಿದು ಕಾಂಗ್ರೆಸ್ಸನ್ನೇ ಬದಿಗಿಡೋ ರೀತಿ ಕಾಣಿಸ್ತಿದ್ದಾರೆ. ಇದನ್ನೆಲ್ಲ ನೋಡಿದರೆ ಸದ್ಯದಲ್ಲೇ ವಿಪಕ್ಷ ನಾಯಕನ ಸ್ಥಾನ ಖಾಲಿಯಾಗಬಹುದು ಅನಿಸುತ್ತೆ. ರಾಹುಲ್ ಪೌರತ್ವ ವಿಚಾರದಲ್ಲಿ ಭಾರತದಿಂದ ಗಡೀಪಾರಾದರೆ ವಿಪಕ್ಷ ನಾಯಕರು ಸ್ಥಾನ ಬೇರೆ ಯಾರಿಗೋ ಇಲ್ಲ ಅದೇ ಗಾಂಧಿ ಕುಟುಂಬದ ಬೇರೆ ವ್ಯಕ್ತಿಗಳ ಕೈಗೋ ಹೋಗದಂತೆ ತಡೆಯೋಕೆ ದೀದಿ ಹೊಸ ತಂತ್ರವನ್ನು ರಚಿಸಿದ್ದಾರೆ. ಇನ್ನೊಂದು ಕಡೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಹೊಸ ಹೇಳಿಕೆ ಕೊಟ್ಟು ಸಂಚಲನ ಸೃಷ್ಟಿಸಿದ್ದಾರೆ. ಈ ಹಿಂದೆ ರಾಹುಲ್ ಜೋಡೋ ಯಾತ್ರೆ ಮಾಡಿದಾಗ ವಿದೇಶಿ ಶಕ್ತಿಗಳು ಕೈ ಜೋಡಿಸಿದ್ವು, ಭಾರತವನ್ನು ಕುಗ್ಗಿಸೋಕೆ ಅಂತಾನೆ ಈ ಯಾತ್ರೆಯನ್ನು ಮಾಡಿದ್ದು ಅಂತ ಹೇಳಿದರು. ಈಗ ನೋಡಿದರೆ ಜೋಡೋ ಯಾತ್ರೆಯಲ್ಲಿ ಟೆರರ್ ಫಂಡ್ ಆಗಿದೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಸುಮಾರು 48 ಭಾರತೀಯ ವಿರೋಧಿ ಸಂಘಟನೆಗಳು ಜೋಡೋ ಯಾತ್ರೆಗೆ ಭಾಗಿಯಾಗಿದ್ವು. ಎಲ್ಲ ಸಂಘಟನೆಗಳನ್ನು ಮುಂಭಾಗದ ಸಂಘಟನೆಗಳು ಅಂತ ಗುರುತಿಸಲಾಗಿದೆ ಕಣ್ರೆ. ಇದು ಸಾಲದು ಅಂತ ನವೆಂಬರ್ 15, 2024ರಲ್ಲಿ ನೇಪಾಳದ ಕಠ್ಮಂಡುವಿನಲ್ಲಿ ಮೀಟಿಂಗ್ ಕೂಡ ನಡೆದಿದೆ. ಜೋಡೋ ಯಾತ್ರೆಗೆ ಬಂದಿದ್ದ ಬಹುತೇಕರು ಆ ಮೀಟಿಂಗ್ನಲ್ಲಿ ಬಂದಿದ್ದಾರೆ. ಇದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ನನ್ನ ಹತ್ರ ಇವೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಈ ವಿಚಾರ ಕೂಡ ಯಾವ ಸಮಯದಲ್ಲಾದರೂ ರಾಹುಲ್ಗೆ ಕಂಟಕ ಆಗಬಹುದು. ಒಂದು ಪಕ್ಷ ಏನಾದರೂ ಮತ್ತೆ ರಾಹುಲ್ ಜೋಡೋ ಯಾತ್ರೆಗೆ ಮುಂದಾದರೆ ಈ ವಿಚಾರ ಮುನ್ನೆಲೆಗೆ ಬಂದೇ ಬರುತ್ತೆ. ಆಗ ರಾಹುಲ್ ಭಾರತ್ ಜೋಡೋ ಬದಲು ಭಾರತ್ ತೋಡೋ ಆಗುತ್ತೆ ಅಷ್ಟೇ. ಇದೆಲ್ಲದರ ಜೊತೆಗೆ ಸಂಸತ್ನಲ್ಲಿ ರಾಹುಲ್ ವಿರುದ್ಧ ಬಿಜೆಪಿ ಸದಸ್ಯರು ಕೆಂಡ ಕಾರ್ತಾ ಇದ್ದಾರೆ. ಸಂಸದರಾದ ನಿಶಿಕಾಂತ್ ದುಬೆ ರಾಹುಲ್ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಕೊಟ್ಟು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಕೇಂದ್ರ ಸಚಿವರು ಮಾತಾಡಿದ್ದ ಭಾಷಣವನ್ನು ರಾಹುಲ್ ತಿರುಚಿರೋದು ಕ್ರಿಮಿನಲ್ ಎಡಿಟೆಡ್ ಅಂತ ಪರಿಗಣಿಸಬೇಕು ಅಂತ ಕೇಳಿದ್ದಾರೆ. ಇಂಥದ್ದೊಂದು ವಿವಾದ ಶುರುವಾದಾಗ ಖರ್ಗೆ ಅಮಿತ್ ಶಾ ವಿರುದ್ಧ ಇದೇ ರೀತಿಯ ಹಕ್ಕುಚ್ಯುತಿ ನೋಟಿಸ್ ನೀಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಸೂಕ್ತ ಕ್ರಮಗಳನ್ನು ತಗೋಬೇಕು ಅಂದಿದ್ದಾರೆ. ಅಲ್ಲ ಕಣ್ರೆ, ಈ ಕಾಂಗ್ರೆಸ್ ಕಥೆನೋ ಈ ಖರ್ಗೆ ಕಷ್ಟನೋ ಗೊತ್ತಿಲ್ಲ. ಬಿಜೆಪಿಯವರು ಮಾಡಿದ್ದನ್ನೇ ಈ ಖರ್ಗೆ ಮಾಡೋಕ್ಕೆ ಹೋಗ್ತಾರೆ. ಯಾವಾಗ ಭಾಷಣದ ಎಡಿಟೆಡ್ ತುಣುಕನ್ನು ಹಾಕಿರೋದು ಜನರಿಗೆಲ್ಲ ಗೊತ್ತಾಯಿತು, ಆಗ ಕಾಂಗ್ರೆಸ್ ನಾಯಕರು ತಣ್ಣೀರು ಕುಡಿದ ಹಾಗೆ ತಣ್ಣಗಾಗಿದ್ದಾರೆ. ಇನ್ನು ಹಲ್ಲೆಗೆ ಸಂಬಂಧಿಸಿದಂತೆ ರಾಹುಲ್ ವಿರುದ್ಧ ಕೇಸ್ ಆಗಿದ್ದು ಸದ್ಯದಲ್ಲೇ ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗತ್ತೆ. ಇನ್ನೂ ಒಂದು ಕಡೆ ಮಹಿಳಾ ಸಂಸದೆ ಕೂಡ ರಾಹುಲ್ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈ ರಾಹುಲ್ಗೆ ಯಾರೋ ಹೆಣ್ಣುಮಕ್ಕಳಿಂದ ಕಂಟಕ ಇದೆಯೋ ಏನೋ ಗೊತ್ತಿಲ್ಲ, ಈ ವಿಷಯದಲ್ಲಿ ಮುಖಭಂಗ ಆಗ್ತಾನೇ ಇದೆ. ಇದೆಲ್ಲ ರಾಹುಲ್ನದ್ದೇ ಕತೆ. ಆದರೆ ಹೊಸದಾಗಿ ಸಂಸತ್ಗೆ ಕಾಲಿಟ್ಟು ಹೊಸ ವಿವಾದಗಳನ್ನು ಸೃಷ್ಟಿಸ್ತಿರೋ ಪ್ರಿಯಾಂಕಾ ವಾದ್ರಾಗೆ ಬಿಜೆಪಿ ಸಂಸದೆ ಒಬ್ಬರು ಮುಟ್ಟಿ ನೋಡಿಕೊಳ್ಳೋ ಹಾಗೆ ಮಾಡಿದ್ದಾರೆ. ಭುವನೇಶ್ವರದ ಬಿಜೆಪಿ ಸಂಸದೆ ಅಪರಾಜಿತಾ ಪ್ರಿಯಾಂಕಾ ವಾದ್ರಾಗೆ ಒಂದು ಬ್ಯಾಗನ್ನು ನೀಡಿದ್ದಾರೆ. ಕೇಳಬೇಡಿ, ಬ್ಯಾಗ್ ನೀಡೋದ್ರಲ್ಲಿ ವಿಶೇಷ ಅಂದರೆ ಅವರೇ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ ಯಾವಾಗಲೂ ಅಂತ. ಅದರಲ್ಲಿ 1984 ಅಂತ ರಕ್ತದಿಂದ ಚಿತ್ರಿಸಿದಂತೆ ಕಾಣಿಸುತ್ತೆ. ಯಾಕೆ ಈ ಬ್ಯಾಗನ್ನು ಕೊಟ್ಟರು ಅಂದರೆ 1984ರಲ್ಲಿ ಇತಿಹಾಸವನ್ನು ನೆನೆಸಿಕೊಳ್ಳಿ. ಆ ಸಮಯದಲ್ಲಿ ನಡೆದಂತಹ ಸಿಖ್ಖರ ಮಾರಣ ಹೋಮ ನೆನಪಿಸೋಕೆ ಈ ಬ್ಯಾಗನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾತಾಡಿದ ಸಂಸದೆ ಅಪರಾಜಿತಾ, ಮಾನ್ಯ ಸದಸ್ಯೆ ಪ್ರಿಯಾಂಕಾ ವಾದ್ರಾ ಬ್ಯಾಗುಗಳು ಅಂದರೆ ತುಂಬ ಪ್ರೀತಿ, ಅದಕ್ಕೆ ಅವರಿಗೆ ಅಂತಾನೆ ವಿಶೇಷವಾದ ಬ್ಯಾಗನ್ನು ರೆಡಿ ಮಾಡಿ ಕೊಟ್ಟಿದ್ದೇನೆ. ಇದನ್ನು ಅವರು ಸ್ವೀಕರಿಸ್ತಾರಾ ಅನ್ನೋ ಒಂದು ಅನುಮಾನ ನನಗಿತ್ತು, ಜೊತೆಗೆ ಭಯ ಕೂಡ ಇತ್ತು. ಆದರೆ ಅವರು ಸ್ವೀಕರಿಸಿದ್ರು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ. ಬ್ಯಾಗ್ಗಳನ್ನೇ ಹಿಡಿದು ನಾಟಕ ಮಾಡ್ತಿದ್ದ ಪಿಂಕಾಗೆ ಅಪರಾಜಿತಾ ಕೊಟ್ಟಿರೋ ಏಟು ನೆನಪಿಸಿಕೊಳ್ತಾನೆ ಇರಬೇಕು ಜೀವನ ಪೂರ್ತಿ. ಈಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲರೂ ಇದನ್ನೇ ಟ್ರೋಲ್ ಮಾಡ್ತಿದ್ದಾರೆ. ಏನೇ ಹೇಳಿ, ಪ್ರಧಾನಿ ಮೋದಿಯನ್ನು ಮೀರಿ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಿರೋ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ರಾಹುಲ್ ಮಾತ್ರ. ಸದ್ಯದ ಮಟ್ಟಿಗೆ ವಿವಾದಗಳ ವಿಷಯದಲ್ಲಿ ರಾಹುಲ್ನನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಜನರೆಲ್ಲ ನೋಡ್ತಿರೋದು ಪೌರತ್ವ ಏನಾಗುತ್ತೆ ಅಂತ. ರಾಹುಲ್ ಭಾರತದಲ್ಲೇ ಇರ್ತಾನಾ ಇಲ್ಲ ಅಂದರೆ ಗಡೀಪಾರಾಗ್ತಾನಾ ಅನ್ನೋದೇ ಸದ್ಯಕ್ಕೆ ಬೇಕಾಗಿರೋದು. ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ. ಇದು ಗೆಳೆಯರೆ, ರಾಹುಲ್ ಪೌರತ್ವದ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರೋ ಆದೇಶ, ರಾಹುಲ್ ತಂಗಿ ಪಿಂಕಾಗೆ ಸಂಸದೆಯೊಬ್ಬರು ವ್ಯಂಗ್ಯ ಮಾಡಿರೋ ಕುರಿತಾದಂತಹ ಇನ್ನೊಂದಷ್ಟು ಮಾಹಿತಿ, ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.